Hi all, good morning and welcome back to my channel. Ivattu Monday, I'm going to office, so ರೆಡಿ ಆಗೋಣ ಬೇಗ. ಐ ಆಮ್ ಆಲ್ರೆಡಿ ಸ್ನಾನ ಮಾಡಿ ಆಯಿತು, ಡ್ರೆಸ್ ಹಾಕ್ಕೊಂಡಿದ್ದೀನಿ, ಕ್ಯಾಶುವಲ್ ಡ್ರೆಸ್ ಇವತ್ತು ಹಾಕ್ಕೊಂಡಿರೋದು, ಜಸ್ಟ್ ಜೀನ್ಸ್ ಆ್ಯಂಡ್ ಟಾಪ್. ಸೊ ನಾನು ರೆಡಿಯಾಗಿ ಬರ್ತೀನಿ, ಬೇಗ ಹೋಗಿ ರೆಡಿಯಾಗಿ ಬರ್ತೀನಿ. ಸೊ ಬ್ರೇಕ್ಫಾಸ್ಟ್ಗೆ ಇವತ್ತು ಇಡ್ಲಿ ಮತ್ತು ಚಟ್ನಿ. ಆ್ಯಂಡ್ ನನಗೆ ಸ್ವಲ್ಪ ಜನ ಫ್ರೆಂಡ್ಸ್ ಮೆಸೇಜ್ ಮಾಡಿದರು, ನೀನು ಆಫೀಸಿಗೆ ಹೋದಾಗ ಧ್ವನಿನ ಯಾರು ನೋಡ್ಕೊಳ್ತಾರೆ ಅಂತ. ಸೊ ಧ್ವನಿನ ನಮ್ಮ ಮಮ್ಮಿ ನೋಡ್ಕೊತಾರೆ. ಈಗ ದಿವಸ ಮಾಡಿಟ್ಟಿದ್ರು ಇಡ್ಲಿ ಮತ್ತು ಚಟ್ನಿ. ಮತ್ತು ನಾನು ಆಫೀಸ್ಗೆ ಹೋದಾಗ ಧ್ವನಿ ಜೊತೆ ಮಮ್ಮಿ ಇರ್ತಾರೆ, ಮಮ್ಮಿ ನೋಡ್ಕೊಳ್ತಾ ಇದ್ದಾರೆ. ಸೊ ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್ ನಾವು. ಸೊ ಐ ಆಮ್ ಆಲ್ ರೆಡಿ. ಶರ್ಟ್ ಸಿಕ್ಕಾಪಟ್ಟೆ ಲೂಸ್ ಇದೆ, ಬಟ್ ಅದಕ್ಕೆ ಇನ್ ಶರ್ಟ್ ಮಾಡಿದ್ದೀನಿ, ಆದರೂ ಸಹ ಲೂಸ್. ಇಟ್ಸ್ ಓಕೆ. ಸೊ ಐ ಆಮ್ ವೇರಿಂಗ್ ದಿಸ್ ಪ್ಯಾಂಟ್, ಬ್ಲ್ಯಾಕ್ ಪ್ಯಾಂಟ್, ಕ್ಯಾಶುವಲ್ ಪ್ಯಾಂಟ್ ಮತ್ತು ಶೂಸ್. ಆ್ಯಂಡ್ ನಂದು ಡ್ಯಾಡಿದು ವಾಚ್ ಇದು. And already now, tata, bye bye. ಹಾಯ್ ಆಲ್, ನಾನು ಆಫೀಸಿಂದ ಬಂದು ಕ್ವಿಕ್ಕಾಗಿ ಫ್ರೆಶ್ ಆದೆ. ಈಗ ಒಂದು ಸ್ಕಿನ್ ಕೇರ್ ಮಾಡೋಣ. ಯೂಶ್ವಲಿ ದಿಸ್ ಸ್ಕಿನ್ ಕೇರ್ ನಾನು ಡೈಲಿ ಮಾಡೋದಿಲ್ಲ, ಬಿಕಾಸ್ ಧ್ವನಿ ನೋಡ್ಕೊಳ್ಳೋದು ಅದು ಇದು ಅಂತ ಹೇಳಿ ನನಗೆ ಮರ್ತೋಗ್ಬಿಡುತ್ತೆ. ಇವತ್ತು ಐ ಥಾಟ್ ಐ ವಿಲ್ ಡೂ. ಧ್ವನಿ ಇಲ್ಲ, ಮಮ್ಮಿ ಜೊತೆ ಕೆಳಗೆ ಹೋಗಿದ್ಲು ವಾಕಿಂಗ್ ಅಂತ. ಆಗ ಕ್ವಿಕ್ಕಾಗಿ, ಅಷ್ಟೇನು ಹೆವಿ ಸ್ಕಿನ್ ಕೇರ್ ರೂಟೀನ್ ಎಲ್ಲ ಅಂದಿದ್ದಿಲ್ಲ, ಲೈಟಾಗಿದೆ. ಬಟ್ ಇವತ್ತು ಐ ಥಾಟ್ ಆಫ್ ಡೂಯಿಂಗ್. ನನಗೆ ಈಗ ನೀವು ಕಲೆ ಇಲ್ಲ ಅಂತ ಹೇಳ್ಬೋದು, ಬಟ್ ನನಗೆ ಹೆವಿ ಪಿಂಪಲ್ಸ್ ಇತ್ತು ಕಾಲೇಜ್ ಟೈಮಲ್ಲಿ. ಅದ್ರದ್ದು ಕಲೆ ಸಿಕ್ಕಾಬಟ್ಟೆ ಇತ್ತು. ಸೊ ನಾನು ಸ್ಕಿನ್ ಕೇರ್ ಮಾಡಿ 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 ಈಗ ಕಲೆ ಕಮ್ಮಿ ಆಗಿದೆ. ಬಟ್ ಸ್ಟಿಲ್ ಐ ಹ್ಯಾವ್ ಪೋರ್ಸ್. ಆಯಿತಾ, ಪೋರ್ಸ್ ಇನ್ನೂ ಕಮ್ಮಿ ಆಗಿಲ್ಲ, ಬಟ್ ನನ್ನ ಕಲೆ ತುಂಬ ಕಮ್ಮಿ ಆಗಿದೆ. ಬಿಕಾಸ್ ನಾನು ಈ ಸ್ಕಿನ್ ಕೇರ್ನ ಮುಂಚೆ ಕರೆಕ್ಟ್ ಮಾಡ್ತಿದ್ದೆ, ಈಗ ಅಷ್ಟು ಕರೆಕ್ಟ್ ಮಾಡ್ತಾಯಿಲ್ಲ. ಸ್ವಲ್ಪ ಹೈಡ್ರೇಷನ್ಗೆ ಇದು ಯಾವಾಗಲೂ ಮಾಡೋದಿಲ್ಲ, ನಾವು ಯಾವಾಗಾದರೂ ಮೂಡಿದ್ರೆ ಇವತ್ತು ಐ ಥಾಟ್ ಐ ವಿಲ್ ಡೂ ಅಂತ. Sometimes I use ಡಾರ್ಕ್ ಸ್ಪಾಟ್ ಕರೆಕ್ಟರ್. ಇದು ಯೂಸ್ ಮಾಡಿದಾಗಿಂದ ನನಗೆ ಅನಿಸಿದೆ ಸ್ವಲ್ಪ ನನಗೆ ಕಲೆ ಎಲ್ಲ ಕಮ್ಮಿ ಆಗಿದೆ ಅಂತ. ಬಟ್ ನಾನು ರೆಗ್ಯುಲರ್ ಯೂಸ್ ಮಾಡೋದಿಲ್ಲ, ಹಾಗಾಗಿ ಐ ಕಾಂಟ್ ಟೆಲ್ ಯು ಹೌ ಇಟ್ ಈಸ್ ವರ್ಕಿಂಗ್ ಅಂತ. ಇನ್ ಕೇಸ್ ನಾನು ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಐ ಕುಡ್ ಹ್ಯಾವ್ ಟೋಲ್ಡ್ ಯು ಕ್ಯಾನ್ ಯೂಸ್ ಇಟ್ ಅಂತ. ಬಟ್ ಐ ಡೋಂಟ್ ರೆಕಮೆಂಡ್ ಎನಿ ಆಫ್ ಇಟ್, ಬಿಕಾಸ್ ಐ ಆಮ್ ನಾಟ್ ಯೂಸಿಂಗ್ ಎನಿ ಆಫ್ ಇಟ್ ರೆಗ್ಯುಲರ್ಲಿ. ಯಾವಾಗಾದರೂ ಒಂದೊಂದು ಸರ್ತಿ ಮೂಡ್ ಬಂದಾಗ ಐ ಯೂಸ್ ಇಟ್, ಆರ್ ಎಲ್ಸ್ ಐ ಡೋಂಟ್ ಯೂಸ್ ಇಟ್. ಆ್ಯಂಡ್ ದಿಸ್ ಐ ವಿಲ್ ರೆಕಮೆಂಡ್. ದಿಸ್ ಇಸ್ ದ ಬೆಸ್ಟ್ ಮಾಯ್ಶ್ಚರೈಸರ್. ನಾನು ಫಸ್ಟ್ ಇದು ಯೂಸ್ ಮಾಡ್ತಿದ್ದೆ, ಮತ್ತು ಸ್ವಲ್ಪ ದಿವಸ ಬಿಟ್ಟು ಐ ಸ್ಟಾರ್ಟೆಡ್ ಯೂಸಿಂಗ್ ಪಾಂಡ್ಸ್, ಮತ್ತು ಐ ಆಮ್ ಸ್ವಿಚಿಂಗ್ ಬ್ಯಾಕ್ ಟು ದಿಸ್. ನಾನು ಇದೇನು ಹಚ್ಚದಿದ್ರು ಮುಖ ತೊಳೆದಿದ ತಕ್ಷಣ ಐ ವಿಲ್ ಮೇಕ್ ಶೋರ್ ದಟ್ ಐ ವಿಲ್ ಅಪ್ಲೈ ದ ಮಾಯ್ಶ್ಚರೈಸರ್ ಈಸ್ ಮಸ್ಟ್. ಆ್ಯಂಡ್ ಇದನ್ನು ಯೂಸ್ ಮಾಡಿದ್ರೆ ದೇರ್ ವಿಲ್ ಬಿ ಗ್ಲೋನೆಸ್ ಇನ್ ಯೋರ್ ಫೇಸ್, ದಿಸ್ ಇಸ್ ಫಾರ್ ಶೋರ್. ನಂದು ಈ ಫೋರ್ ಹೆಡ್ ಮತ್ತು ನೋಸ್ ಪಾರ್ಟೆಲ್ಲ ಆಲ್ವೇಸ್ ನೀವು ಬೇರೆ ವೀಡಿಯೋಸಲ್ಲಿ ನೋಡ್ತಾ ಇದ್ದರೆ ಈ ಪಾರ್ಟ್ ಯಾವಾಗಲೂ ಸ್ವಲ್ಪ ಗ್ಲೋಯಿಶ್ ಇರುತ್ತೆ. ಬಟ್ ಸಮ್ಟೈಮ್ಸ್ ನಾನು ಟಯರ್ಡ್ ಆಗಿರೋ ಕಾರಣ ಅದು ಆಯ್ಲಿ ಥರ ಫೀಲ್ ಆಗುತ್ತೆ, ಬಟ್ ಇಟ್ಸ್ ನಾಟ್ ಆಯ್ಲಿ. ಈ ಮಾಯ್ಶ್ಚರೈಸರ್ ಯೂಸ್ ಮಾಡುವಾಗ ನನಗೆ ಅದು ಐ ಕ್ಯಾನ್ ನೋಟಿಸ್ ಇಲ್ಲೆಲ್ಲ ಸ್ವಲ್ಪ ನನಗೆ ಈಗ ಸಹ ನೀವು ನೋಡ್ಬೋದು, ಐ ಕ್ಯಾನ್ ಸಿ ದಿಸ್ ವೈಟ್ ಗ್ಲೋ ಬರುತ್ತೆ ನನ್ನ ಸ್ಕಿನ್ನಿಗೆ. ದಿಸ್ ಇಸ್ ವೆರಿ ಗುಡ್, ಬಿಕಾಸ್ ನಂದು ಈಗ ನನಗೆ ಪಿಂಪಲ್ಸ್ ಏನಾಗ್ತಿಲ್ಲ. ಕಾಲೇಜ್ ಟೈಮಲ್ಲಿ ಸಿಕ್ಕಾಪಟ್ಟೆ ಪಿಂಪಲ್ಸ್ ಇತ್ತು. ಮತ್ತು ಲಿಪ್ ಬಾಮ್ ಏನು ಬೇಕು, ವೈಪ್ಸ್. ಸೊ ಲಿಪ್ ಬಾಮ್ ಹಾಕ್ಕೊಂಡೆ. ಯೂಶ್ವಲಿ
ನನ್ನ ಸ್ಕಿನ್ ಕೇರ್ ಅಂದರೆ ಸ್ನಾನ ಮಾಡೋದು, ಮಾಯ್ಶ್ಚರೈಸರ್ ಹಚ್ಕೊಳ್ಳೋದು ಆ್ಯಂಡ್ ಲಿಪ್ ಬಾಮ್ ಹಾಕ್ಕೊಳ್ಳೋದು ಅಷ್ಟು ಬಿಟ್ಟರೆ ಬೇರೆ ಎಕ್ಸ್ಟ್ರಾ ಏನು ಮಾಡಲ್ಲ. ಮುಂಚೆಲ್ಲ ಮಾಡ್ತಿದ್ದೆ ಸಿಕ್ಕಾಪಟ್ಟೆ ಸ್ಕಿನ್ ಕೇರ್ ಅದು ಇದು ಎಲ್ಲ, ಬಟ್ ಇವಾಗ ಐ ಆಮ್ ನಾಟ್ ಫೈಂಡಿಂಗ್ ಟೈಮ್. ಯು ಗೈಸ್, ನಾಟ್ ಫೈಂಡಿಂಗ್ ಟೈಮ್. ವಿಲ್ ಗೋ ಟು ಕಿಚನ್. ಅಪ್ಪು ಆಲ್ರೆಡಿ ಫಿಶ್ ಫ್ರೈ ಮಾಡೋಕ್ಕಂತ ರೆಡಿ ಮಾಡ್ತಾ ಇದ್ದಿದ್ದು. ನಾನೀಗ ಹೋಗಿ ರೈಸ್ ಮತ್ತು ಕರಿ ಏನು ಮಾಡೋದು ಗೊತ್ತಿಲ್ಲ. ವಿಲ್ ಸಿ. ಇಷ್ಟೇ, ಸ್ವೆಟ್ ಆಗ್ತಿದ್ದೀನಿ. ಏನಾಗ್ತಿದೆ ಈಗ ಫಸ್ಟ್ ಸೊ ಡಿನ್ನರ್ ಪ್ರಿಪೇರ್ ಮಾಡಲಿಕ್ಕೆ ಇವತ್ತು ಕ್ವಿಕ್ಕಾಗಿ ಇವತ್ತು ಹಾಳಾಗಿದ್ಯಾ? ಡಿನ್ನರಿಗೆ ಇವತ್ತು ರೈಸ್ ಮಾಡಿ ಆಯಿತು ಮಮ್ಮಿ ಆಗಲೇ. ಅಪ್ಪು ಫಿಶ್ ಫ್ರೈಗೆ ಮ್ಯಾರಿನೇಟ್ ಮಾಡಿಡ್ತಿದ್ದಾರೆ. ನಾನು ಲೈಟಾಗಿ ಏನಾದರೂ ಕರಿ ಮಾಡೋಣ ಅಂತ ರಸಮಿಗೆ ಟೊಮೆಟೊ ಇಟ್ಟಿದ್ದೆ. ನಮ್ಮ ಮನೇಲಿ ರಸಮ್ ಎಲ್ಲರಿಗೂ ಇಷ್ಟ, ಅಪ್ಪುಗೆ ಇಷ್ಟ, ಮಮ್ಮಿಗೆ ಇಷ್ಟ, ನನಗೂ ಇಷ್ಟ. ಆ್ಯಂಡ್ ಮಾಡೋದು ಸಹ ಕ್ವಿಕ್ಕ. ಹಾಗೆ ರಸಮ್ಗೆ ಟೊಮೆಟೊ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಇನ್ನು ರಸಮ್ ಮಾಡಬೇಕು, ಪ್ಲಸ್ ರೈಸ್ ಆಗಿದೆ, ಪ್ಲಸ್ ಫಿಶ್ ಕರಿ ಅಂತೆ, ಫಿಶ್ ಫ್ರೈ ಫಾರ್ ಡಿನ್ನರ್ ಟುಡೇ. ಒಂದು ಗ್ಯಾಸ್ ಬರ್ನರ್ಸ್ ಎಲ್ಲ ಕಪ್ಪಾಗಿದೆ. ಸೊ ನಾನು ಹೇಗೆ ಕ್ಲೀನ್ ಮಾಡೋದು ಅಂತ ಟ್ರೈ ಮಾಡ್ತೀನಿ. ಇದರಲ್ಲಿ ಹ್ಯಾಂಡ್ ವಾಶ್ ಹಾಕ್ತಿದ್ದೀನಿ ಸ್ವಲ್ಪ, ಪ್ಲಸ್ ಈನೋ ಪೌಡರ್ ಹಾಕಿ ಇದನ್ನು ಇದಕ್ಕೆ ಮುಳುಗಿಸಿಡ್ತಿದ್ದೀನಿ. ವಿಲ್ ಸಿ ಹೌ ಇಟ್ ವರ್ಕ್ಸ್ ಅಂತ. ಹ್ಯಾಂಡ್ ವಾಶ್, ಇದು ಲೈಫ್ ಬಾಯ್ ಹ್ಯಾಂಡ್ ವಾಶ್, ಒಂದು 2 to 3 ಪಂಪ್ಸ್ ತೊಗೊಂಡಿದ್ದೀನಿ. ಪ್ಲಸ್ ಈನೋ, ಇದು ಇದನ್ನು ಒಂದು ಅರ್ಧ ಗಂಟೆ ಬಿಟ್ಟು ನೋಡೋಣ ಏನಾಗಿರುತ್ತೆ ಅಂತ. ವಿಲ್ ವೈಟ್ ಆ್ಯಂಡ್ ವಾಚ್. ಯಾ ಗೈಸ್, ಇದಾಗಿತ್ತು ಇವತ್ತಿನ ಡೇ ಇನ್ ಮೈ ಲೈಫ್ ವಿಡಿಯೋ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಆ್ಯಂಡ್ ಆ ಬರ್ನನ್ನು ನಾನು ನೀರಲ್ಲಿ ಹಾಕಿಟ್ಟಿದ್ದೀನಿ. ಇಫ್ ಇನ್ ಕೇಸ್ ನಾನು ಎದ್ದಿದ್ರೆ ಒಂದು ಸ್ವಲ್ಪ ಟೈಮ್ ಆದಮೇಲೆ
ನಾನು ಅದು ವೀಡಿಯೋ ತಕ್ಕೊಳ್ತೇನೆ. ಇಲ್ಲಾಂದರೆ ಟುಮಾರೋ ಮಾರ್ನಿಂಗ್ ಐ ವಿಲ್ ಟೇಕ್ ಅ ವೀಡಿಯೋ ಆಫ್ ಇಟ್ ಅಂತ ಹೇಳ್ತಾ, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್ ಬಾಯ್. ಧ್ವನಿ ಊಟ ಮಾಡಿ ನಿದ್ದೆ ಮಾಡಿ ಆಯಿತು. ಸೊ ಇನ್ನು ನಾನು ಗ್ರೀನ್ ಟೀ ಕುಡಿದು ಗೋಯಿಂಗ್ ಟು ಸ್ಲೀಪ್. ಬಾಯ್. ಹೀಗೆ ಕಾಣುತ್ತೆ ಅದು. ನೆನಾಕಿ ನಾನು ಇವಾಗ ತೆಗೆದು ನೋಡಿದ್ದೆ, ತುಂಬ ಕಪ್ಪಿತ್ತು, ಅದೆಲ್ಲ ಹೋಗಿದೆ ಸ್ವಲ್ಪ. ಬಟ್ ಇನ್ನೂ ಕ್ಲೀನಾಗಿ ಹೋಗಿಲ್ಲ, ಸ್ವಲ್ಪ ಉಜ್ಜಬೇಕಾಗುತ್ತೆ. ನಾನದು ಯೂಟ್ಯೂಬಲ್ಲಿ ನೋಡಿ ಟ್ರೈ ಮಾಡಿದ್ದು, ಹೌ ಟು ಕ್ಲೀನ್ ಅಂತ ನೋಡಿ ಟ್ರೈ ಮಾಡಿದ್ದು. ಓಕೆ ಏನು ಅಷ್ಟು ಕ್ಲೀನ್ ಏನಾಗಿಲ್ಲ. ಓಕೆ ಸ್ವಲ್ಪ ಮೇಲ್ಗಡೆ ಎಲ್ಲ ಹೋಗಿದೆ. ಇನ್ನು ಇದು ಡೀಪಾಗಿರೋ ಆಯಿಲಿ ಕಲೆ ಎಲ್ಲ ಸ್ವಲ್ಪ ಸ್ಪಾಂಜ್ ಹಾಕಿ ಉಜ್ಜಬೇಕಾಗುತ್ತೆ ಮೋಸ್ಟ್ಲಿ. ಓಕೆ ಲೈಕ್ ಐ ಕಾಂಟ್ ರೆಕಮೆಂಡ್ ಯು ಟು ಟ್ರೈ ಇಟ್ ಬಿಕಾಸ್ ಇದು ಫುಲ್ ಕ್ಲೀನ್ ಆಗಿಲ್ಲ. ಸೊ ಇಷ್ಟೇ ಕ್ಲೀನ್ ಆಗಿರೋದು. ಎಸ್ ಯಾ.